ಖಾತಾ ಲೆಕ್ಕ ಇಲ್ಲ, ಲೆಕ್ಕ ಸಿಗೋದಿಲ್ಲ ಸರ್. ಬಿ ಖಾತಾ ಯಾರ್ಯಾರು ಇನ್ನೂ ಬಂದೇ ಇಲ್ಲ, ಏನಾದ್ರು ರಿಜಿಸ್ಟ್ರೇಷನ್ ಮತ್ತೊಂದು ಹೋದಾಗ ಮಾತ್ರನೇ ಆ ಬಿ ಖಾತಾ ಲೆಕ್ಕ ಸಿಗೋದು. ಸುಮಾರು 1.5 ಲಕ್ಷ ತನಕ ಇರ್ಬೋದು ಅಂತ ಅಂದಾಜು. ಇನ್ನು 10,000 ಕಮ್ಮಿ ಇರ್ಬೋದು, ಇನ್ನೊಂದು 20,000 ಜಾಸ್ತಿ ಇರ್ಬೋದು. ಆದ್ರೆ ಖಾತೆ ವಿಚಾರವಾಗಿ ಮಾನ್ಯ ಪರಮೇಶ್ವರ್ ಸಾಹೇಬ್ರಿಗೆ ನಮಗೆ ಕೆಟ್ಟ ಹೆಸರು ಬರೋದು ಬೇಡ. ನಾವು ಮಾರ್ಮಿಕವಾಗಿ ಹೇಳ್ತಿದ್ದೀವಿ, ಸಿಗ್ದಾಗೆಲ್ಲ ನಾವು ಯಾರನ್ನೋ ಅಧಿಕಾರಿಗಳನ್ನ ನಾವು ಕೆಟ್ಟದಾಗ ಹೇಳೋದಲ್ಲ. ಕೆಟ್ಟ ಹೆಸರು ಬರೋದು ಮಾನ್ಯ ಉಸ್ತುವಾರಿ ಸಚಿವರಿಗೆ, ಲೋಕಲ್ ಶಾಸಕ ನಮಗೆ. ಆದ್ರಿಂದ ದಯವಿಟ್ಟು ಪಾಲಿಕೆ ಅಧಿಕಾರಿಗಳು, ವಿಶೇಷವಾಗಿ ರೆವಿನ್ಯೂ ಡಿವಿಷನ್ ಅವರು ಜನರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಆ ಈ ಆಸ್ತಿ ಅವ್ರದೇ ಖಾತೆನ ನೀವು ಈ ಮಾಡ್ಕೊಳ್ಳೋದಕ್ಕೆ ಸುತ್ತಿಸ್ಬಿಟ್ರೆ ಕಂಬ ಅದು ಶಾಪ ಆಗ್ಬಿಡ್ತಾರೆ. ಶಾಪ ಆಗ್ತಿದ್ದಾರೆ ಸರ್ ಆಲ್ರೆಡಿ. ಆದ್ರಿಂದ ಅಧಿಕಾರಿಗಳಿಗೆ ನಾವು ಹೇಳೋದು, ದಯವಿಟ್ಟು ಆ ಜನರ ಶಾಪ ಸಿಗ್ದಂಗೆ ತಡೆದಂಗೆ ನಾವೆಲ್ಲರೂ ಕೂಡ ಅವರ ಆಸ್ತಿಗೆನೆ ಏನ್ ಹಳೆದು ಮ್ಯಾನ್ಯಲ್ ಇದೆ ಅದನ್ನ ಈ ಆಸ್ತಿ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಇರ್ತಾರೆ, ಅವ್ರದ್ದು ಪ್ರಾಬ್ಲಮ್. 50 ಚಂದ್ರ ಕಟ್ಕೊಂಡ್ಬಿಡ್ತಾರೆ ಸರ್, 10 ಚಂದ್ರ ತೋರಿಸಿರ್ತಾರೆ. ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ನಾವು ಹರಾಸ್ ಮಾಡೋದು ಬೇಡ. ಆದ್ರಿಂದ ಈ ಆಸ್ತಿನ ತ್ವರಿತವಾಗಿ 50,000 ಆಗಿದೆ. ನೆಕ್ಸ್ಟ್ ಯಾರು ಬರ್ತಾರೋ ಅವ್ರಿಗೆ ಪರಮೇಶ್ವರ್ ಸಾಹೇಬರು ಗೌರವ ಉಳಿಸ್ಬೇಕು, ನಮ್ಮ ಗೌರವ ಉಳಿಸ್ಬೇಕು ಅಂದ್ರೆ ಅಧಿಕಾರಿಗಳು, ವಿಶೇಷವಾಗಿ ರೆವಿನ್ಯೂ ಡಿವಿಷನ್ ಅದರಲ್ಲಿ ಜನರಿಗೆ ತೊಂದರೆ ಆಗದ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜಿಸಿದಂತ ನಮ್ಮ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಆಯೋಜಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಸಿಗ್ತಾ, ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳು ಧನ್ಯವಾದ ತಿಳಿಸ್ತಾ ಮಾತನ್ನು ಎಲ್ಲರಿಗೂ ಕೂಡ